ರವಿ ಅವರೇ, ಏನು ಈಗ ನಾವು ಬಂದು ಒಂದು ತಿಂಗಳೈತಿ. ಹಾಂ ಸರ್. ಹ್ಞೂ ಹಾಂ ಸರ್. ಒಂದು ತಿಂಗಳಾಯ್ತು, 1.5 ತಿಂಗಳಾಯ್ತು. ತಿಂಗಳು ಆಯ್ತು ಸರ್. ತಿಂಗಳು 10 ದಿನ ಹಂಗೆ ಆಯ್ತು ಸರ್. 40 ದಿನ ಆಯ್ತು. ಹಾಂ, ಅವಾಗ ಕಬ್ಬು ಏನು ಸೈಜ್ ಇತ್ತಾಗ? ಸಣ್ಣದಿತ್ತು ಸರ್ ಜರ. ಹ್ಞೂ, ಸಣ್ಣದಿತ್ತು ಸರ್. ಸಣ್ಣದಂದ್ರೆ 1 ಫೀಟ್ ಇತ್ತು ಅನ್ನಿಸ್ತು ನಂಗೆ. ಹಾಂ ಸರ್. ಹಾಂ, ಹಾಂ ಸರ್. 1 ಫೀಟ್ 1.5 ಫೀಟ್ ಅನ್ನಿಸ್ತು. ಹಾಂ ಸರ್. ಈಗ ಜರ ಚಲೋ ಆಗ್ಯದಲ್ಲ? ಹಾಂ ಸರಿ ಚಲೋ ಆಗ್ಯದ. ಕೆಳಗೆ ಮರಿಗಳು ಭೀ ಕಬ್ಬು ಹಾಕ್ಯದ. ಹಾಂ ಹಾಕ್ಯಾವ ಸರ್. ಹಾಂ, ಎಲ್ಲ ಹಾಕ್ಯದ. ಈಗ ಇದಕ್ಕೆ ಏನೇನು ಹಾಕಿರಿ, ಎಷ್ಟೆಷ್ಟು ಹಾಕಿರಿ? ಈಗ ನಮ್ಮದು ಟ್ರೈಕೋಡರ್ಮಾ ಸುಡೋಮೋನಾಸ್ ಎಷ್ಟೆಷ್ಟು ಹಾಕಿರಿ? ಟೋಟಲ್ ಇದು ಎಷ್ಟು ಎಕರೆ ಜಮೀನು ಅದ ಈ ಕಬ್ಬು? 3 ಎಕರೆ ಅದ ಸರ್. ಹಾಂ, ಈಗ 3 ಎಕರೆದಾಗ ಟ್ರೈಕೋಡರ್ಮಾ ಎಷ್ಟು ಹಾಕಿರಿ? 6 ಕಿಲೋ ಹಾಕಿದ್ವಿ. 6 ಕಿಲೋ ಹಾಕಿರಿ. ಹಾಂ. ಅಂದರೆ ಎಕರೆಗೆ 2 ಕಿಲೋ? ಹಾಂ, ಎಕರೆಗೆ 2 ಕಿಲೋ. 2 ಕಿಲೋ ಹಾಕಿರಿ. ಆಮೇಲೆ ನಮ್ಮದು AMC ಕೊಟ್ಟಿದ್ದೇವಲ್ಲ, ಅದು ಭೀ 6 ಲೀಟ್ರ್ ಹಾಕಿದ್ವಿ ಸರ್. ಎಕರೆಗೆ 2 ಲೀಟ್ರ್ ಹಾಕಿರಿ. ಹಾಂ. ಅದ್ರ ಸರಿ. ಮತ್ತು ನಮ್ದು ಇದು ಹಾಕಿರಿ, ಬೆಲ್ಲನೂ ಹಾಕಿದ್ದೇವೆ ಸರ್. ಬೆಲ್ಲನೂ ಹಾಕಿರಿ. ಈಗ ಅವೆಲ್ಲ ಹಾಕಿರಲ್ಲ, ಹಾಂ ಸರ್. ಅವೆಲ್ಲ ಹಾಕಿದ್ಮೇಲೆ ಏನೇನು ಚೇಂಜಸ್ ಆಗ್ಯದ? ಜರ ಮರಿ ಸಂಖ್ಯೆ ಭೀ ಹೆಚ್ಚಾಗ್ಯಾವ ಸರ್. ಹ್ಞೂ, ಕಬ್ಬಿ ಜರ ಗ್ರೋತ್ ಚೇಂಜ್ ಆಗ್ಯದ ಸರ್. ಹ್ಞೂ, ಎಲ್ಲಿ ಬಿ ಜರ ದೊಡ್ಡ ದೊಡ್ಡದು ಆಗ್ಯದಲ್ಲ. ಹಾಂ. ಬಣ್ಣ ಬಿ ಈ ಕಡೆಯಿಂದ ಹೆಂಗದ ನೋಡ್ರಿ. ಹಾಂ ಸರ್. ಇದು ಹೆಂಗದ? ಹಾಂ. ಗ್ರೋತ್ ಭೀ ಆಗ್ಯದ, ಹಾಂ ಸರ್. ಕಬ್ಬಿನ ಮರಿ ಭೀ ಹೊಂಟಾವ. ಹಾಂ, ಮರಿ ಭೀ ಹೆಚ್ಚಾವ ಸರ್. ಹೆಚ್ಚಾಗ್ಯಾವಲ್ಲ. ಹಾಂ. ಬೇರೆ ರೈತರಿಗೆ ಭೀ ಹೇಳ್ರಿ, ಚಲೋ ಅದ ಅಂತಂದು ಹಾಂ. ಇಸ್ತೆಮಾಲ್ ಮಾಡಿರಿ. ಹಾಂ. ಒಟ್ಟು ನಿಮ್ದು ರಿಸಲ್ಟ್ಸ್ ಎಲ್ಲ ತೃಪ್ತಿ ಆಗ್ಯದಲ್ಲ? ತೃಪ್ತಿ. ನಮ್ಮ ರಿಸಲ್ಟ್ ಕರೆಕ್ಟ್ ಆಗ್ಯದ ಸರ್. ಸರಿಯಾಗಿ ಕಾಣಿಸ್ತದೆ. ಕಬ್ಬರ ಬೆಳೀರ ಸರಿಯಾಗಿ. ಹ್ಞೂ, ಚಲೋ. ಕಬ್ಬಿನಾಗ ಭೀ ಮೊದಲು ಅಲ್ಲಾದಾಗ ಹಾಕಿದಿರಿ, ಹಾಂ ಸರ್. ಬೆಳಗಡ್ಡಿದಾಗ ಭೀ ಹಾಕಿರಿ. ಹಾಂ, ಬೆಳಗಡಿದಾಗ. ಈಗ ಕಬ್ಬಿನ ಹಾಕಿದ್ರಿ ಭೀ ಕಬ್ಬಿಗೆ ಭೀ ರಿಸಲ್ಟ್ ಸಿಗ್ಲತ್ತವ. ಹಾಂ ಸರ್. ಅಲ್ಲ ಭೀ ಚಲೋ ಬಂದಿದೆ ಸರ್. ಜರ ಮಳೆ ಹೆಚ್ಚಾಗಿ. ಹ್ಞೂ, ಈಗ ಅದರ ಯಾರ ಕೆದಾಗದ ಮಳೆ? ಹಾಂ, ಇಲ್ಲ ಸರ್. ಅದು ಭಗವಾನ್ ನೈಸರ್ಗಿಕ, ಅದು ನೈಸರ್ಗಿಕ. ಹಾಂ. ಬೇರೆ ನಿಮ್ಮ ಕಬ್ಬಿನ ರೈತರಿಗೆ ಭೀ ಯಾರು ಇದ್ರೆ ಹೇಳ್ರಿ, ಅವ್ರಿಗೆ ಭೀ ಹಾಂ ಸರ್. ಅವ್ರು ಭೀ ಫಾಯ್ದೆ ತಗೊಳ್ಳಿ. ಆಯ್ತು. ಹ್ಞೂ.